ರಷ್ಯಾ ಉಕ್ರೇನ್ ನಡುವೆ 5ನೇ ದಿನದ ರಣಭೀಕರ ಯುದ್ಧ ಹೇಗಿದೆ? ಉಕ್ರೇನ್ ವಿರುದ್ಧ ಅಣ್ವಸ್ತ್ರ ದಾಳಿಗೆ ಸಿದ್ಧವಾಗ್ತಿದೆಯಾ ರಷ್ಯಾ? ಕಾರ್ಕಿವ್ನಲ್ಲಿ ಮನೆಗಳ ಮೇಲೆ ಬಾಂಬ್ ದಾಳಿ ಮಾಡ್ತಿರೋದು ಹೇಗೆ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ರಷ್ಯಾ ಉಕ್ರೇನ್ ನಡುವೆ 5ನೇ ದಿನವೂ ರಣಭೀಕರ ಸಮರ ಮುಂದುವರೆದಿದೆ. 4 ದಿಕ್ಕುಗಳಿಂದಲೂ ರಷ್ಯಾ ಸೇನೆ ಅಟ್ಯಾಕ್ ಮಾಡ್ತಾ ಇದ್ದು ಉಕ್ರೇನ್ನಲ್ಲಿ ಮುನ್ನುಗ್ತಾನೆ ಇದೆ. ರಷ್ಯಾ ಸೈನಿಕರ ವಿರುದ್ಧ ಉಕ್ರೇನಿಗರು ಹೋರಾಟ ಮಾಡ್ತಿದ್ದಾರೆ. ರಷ್ಯಾ ಯುದ್ಧ ವಾಹನಗಳ ನಾಶ, ಸೈನಿಕರ ಹತ್ಯೆ ಮಾಡಿದ್ದು ಉಕ್ರೇನ್ನ ಸಂಪೂರ್ಣ ನರಕವಾಗಿದೆ. ರಷ್ಯಾದ ಭಯಂಕರ ದಾಳಿಗೆ ಉಕ್ರೇನ್ನ 352 ಜನ ಕೊನೆಯುಸಿರೆಳೆದಿದ್ದಾರೆ. 14 ಮಕ್ಕಳು ಸೇರಿದಂತೆ 352 ನಾಗರಿಕರು ಮೃತಪಟ್ಟಿದ್ದಾರೆ. ಅಲ್ಲದೆ 116 ಮಕ್ಕಳು ಸೇರಿದಂತೆ 1684 ಜನರು ಗಾಯಗೊಂಡಿರುವುದಾಗಿ ಉಕ್ರೇನ್ ಆಂತರಿಕ ಸಚಿವಾಲಯ ಮಾಹಿತಿ ನೀಡಿದೆ. ಇನ್ನು ಪ್ರಾಣಭೀತಿಯಿಂದ ಈಗಾಗಲೇ 1000 ಜನರು ಉಕ್ರೇನ್ನ ನೆರೆಯ ದೇಶಗಳಾದ ಪೋಲೆಂಡ್, ಮಾಲ್ಡೋವಾಗೆ ಪಲಾಯನ ಮಾಡಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಅಣ್ವಸ್ತ್ರ ದಾಳಿಗೆ ಸಿದ್ಧವಾಗ್ತಿದೆ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ರಷ್ಯಾದ ಮಾಸ್ಕೋ ನಗರದಲ್ಲಿ ದೇಶದ ಪ್ರಬಲ ಅಣ್ವಸ್ತ್ರ ಸತಾನ್-2 ರವಾನೆ ಮಾಡಲಾಗ್ತಾ ಇದೆ. ಒಂದು ಮೂಲಗಳ ಪ್ರಕಾರ ನಿನ್ನೆ ಸೇನಾ ಮುಖ್ಯಸ್ಥರಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಅಣ್ವಸ್ತ್ರ ಸಿದ್ಧಪಡಿಸಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಉಕ್ರೇನ್ನ 2ನೇ ಅತಿದೊಡ್ಡ ನಗರವನ್ನ ವಶ ಮಾಡಿಕೊಳ್ಳಲು ಪ್ಲಾನ್ ಮಾಡಲಾಗ್ತಿದೆ. ಉಕ್ರೇನ್ನಲ್ಲಿ ರಷ್ಯಾ ತನ್ನೆಲ್ಲಾ ಶಕ್ತಿ ಬಳಸಿಕೊಂಡು ಕಾದಾಟಕ್ಕಿಳಿದಿದೆ. ರಷ್ಯಾ ಸೇನೆ ರಾತ್ರಿಯಿಡೀ ನಿರಂತರ ಫೈಟಿಂಗ್ ನಡೆಸುತ್ತದೆ. ರಷ್ಯಾ ದಾಳಿಗೆ ಉಕ್ರೇನ್ನಲ್ಲಿ ರಸ್ತೆಗಳೇ ಮಾಯವಾಗಿದೆ. ಬಾಂಬ್ ಎಫೆಕ್ಟ್ನಿಂದ ಎಲ್ಲೆಲ್ಲೂ ಗುಂಡಿಗಳೇ ಕಾಣ್ತಿವೆ. ಅಪಾರ್ಟ್ಮೆಂಟ್ ಸುತ್ತಮುತ್ತ ರಸ್ತೆಗಳೆಲ್ಲ ಹಾಳಾಗಿವೆ. ಖಾರ್ಕಿವ್ ನಗರದಲ್ಲಿ ರಷ್ಯಾ ಸೈನಿಕರು ಹಿಡಿತ ಸಾಧಿಸಲು ಯತ್ನಿಸುತ್ತಿದ್ದಾರೆ. ಮನೆಗಳ ಮೇಲೆ ಬಾಂಬ್ ದಾಳಿ ನಡೆಸಿ ಉಡಿಸ್ ಮಾಡುತ್ತಿದ್ದಾರೆ. ಉಕ್ರೇನ್ ಸೈನಿಕರ ಮೇಲೆ ನಿರಂತರ ಗುಂಡಿನ ದಾಳಿ ನಡೆಸುತ್ತಿದ್ದಾರೆ. ಆದರೆ ಪುಟಿನ್ ಪಡೆಗೆ ಅವರದ್ದೇ ಭಾಷೆಯಲ್ಲಿ ಉಕ್ರೇನ್ ಸೈನಿಕರು ಪ್ರತ್ಯುತ್ತರ ನೀಡಿ ಖಾರ್ಕಿವ್ ರಕ್ಷಣೆ ಮಾಡುತ್ತಿದ್ದಾರೆ. ರಷ್ಯಾ ಪಡೆ ವಿರುದ್ಧ ಉಕ್ರೇನ್ ಜನ ಅಕ್ಷರಶಃ ತಿರುಗಿ ಬಿದ್ದಿದ್ದಾರೆ. ಪತ್ನಿ ಮಕ್ಕಳನ್ನ ನೆರೆ ರಾಜ್ಯಕ್ಕೆ ಕಳುಹಿಸಿ ಕದನ ಕಣಕ್ಕಿಳಿದಿದ್ದಾರೆ. ಮಹಿಳೆ ಮಕ್ಕಳು ಸೇರಿದಂತೆ ಇದುವರೆಗೆ 4 ಲಕ್ಷ ಜನ ಉಕ್ರೇನ್ನಿಂದ ವಲಸೆ ಹೋಗಿದ್ದಾರೆ. ಉಳಿದವರು ಉಕ್ರೇನ್ ಸೈನಿಕರಿಗೆ ಬೆಂಬಲ ನೀಡುತ್ತಾ ತಾವು ಯುದ್ಧ ಭೂಮಿಗಿಳಿದಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಡಾಲರ್ ಎದುರು ರುಬಲ್ ಮೌಲ್ಯ ಕುಸಿದಿದೆ. ಡಾಲರ್ ಎದುರು 40% ಕುಸಿದ ರುಬಲ್ ಮೌಲ್ಯ ಇಳಿಕೆಯಾಗಿದೆ. ಇನ್ನು ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ದಕ್ಷಿಣ ಕೊರಿಯಾ ತಿರುಗಿ ಬಿದ್ದಿದೆ. ರಫ್ತು ಮೇಲೆ ನಿರ್ಬಂಧ ಹೇರಲು ಕೊರಿಯಾ ನಿರ್ಧಾರ ಮಾಡಿದೆ. ರಷ್ಯಾ ಮತ್ತು ಉಕ್ರೇನ್ ವಿಚಾರದಲ್ಲಿ ಭಾರತ ತಟಸ್ಥ ಧೋರಣೆಯನ್ನ ಅನುಸರಿಸ್ತಾ ಇದೆ. ಈ ಮಧ್ಯೆ ಉಕ್ರೇನ್ ಸೇನೆ ನೌಟಂಕಿ ಆಟ ಶುರು ಮಾಡ್ತಾ ಅನ್ನೋ ಡೌಟ್ ಕೂಡ ಮೂಡಿದೆ. ಉಕ್ರೇನ್ ಗಡಿಯಲ್ಲಿ ಭಾರತೀಯರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದು ಗಡಿ ದಾಟೋಕೆ ಮುಂದಾದವರನ್ನ ಸೈನಿಕರು ಫೈರಿಂಗ್ ಮಾಡ್ತಾ ಚದುರಿಸ್ತಾ ಇದ್ದಾರೆ. ಗಡಿ ದಾಟೋಕೆ ಮುಂದಾದವರಿಗೆ ಸೈನಿಕರು ವಾರ್ನ್ ಮಾಡ್ತಿದ್ದು ಗಡಿ ದಾಟುವುದಕ್ಕೆ ಬೇಡುವಂತಹ ಸ್ಥಿತಿ ನಿರ್ಮಾಣ ಮಾಡಿದೆ. ಉಕ್ರೇನ್ ಸ್ಥಳೀಯರು ಕಿರುಕುಳ ಮಾಡ್ತಿರುವುದಾಗಿ ಭಾರತೀಯರು ಆರೋಪ ಮಾಡಿದ್ದಾರೆ. ಉಕ್ರೇನ್ನಲ್ಲಿ ಬಂಕರ್ ತೊರೆಯುವಂತೆ ಭಾರತದ ರಾಯಭಾರ ಕಚೇರಿ ಅಧಿಕಾರಿಗಳು ವಾರ್ನ್ ಮಾಡ್ತಿದ್ದಾರಂತೆ. ಇಂದು ಬೆಳಗ್ಗೆ ಉಕ್ರೇನ್ನ ಬಂಕರ್ಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳು ಪಶ್ಚಿಮ ದೇಶಗಳತ್ತ ತೆರಳುವಂತೆ ಭಾರತೀಯರಿಗೆ ಒತ್ತಡ ಹೇರಿದ್ದಾರೆ. ಈ ವೇಳೆ ಬಂಕರ್ ತೊರೆಯಲು 150 ವಿದ್ಯಾರ್ಥಿಗಳಲ್ಲಿ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದ್ದು ಮಾರ್ಗ ಮಧ್ಯೆ ನಮ್ಮ ಮೇಲೆ ದಾಳಿಯಾದರೆ ರಕ್ಷಣೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ರಾಯಭಾರ ಕಚೇರಿ ಅಧಿಕಾರಿಗಳು ಜೊತೆಗೆ ಬರಲು ಮನವಿ ಮಾಡಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿರುವಂತಹ ಬಳ್ಳಾರಿ ವಿದ್ಯಾರ್ಥಿನಿಯರು ಪೋಷಕರಿಗೆ ವಿಡಿಯೋ ಕಳುಹಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದಿಂದ ಕನ್ನಡಿಗರು ಹೇಗೆಲ್ಲ ಸಂಕಷ್ಟ ಅನುಸರಿಸುತ್ತಿದ್ದಾರೆ? ಪ್ರಧಾನಿ ಮೋದಿಗೆ ಎಚ್ಡಿಡಿ ಬರೆದ ಪತ್ರ ಏನು? ಟ್ವೀಟ್ನಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನು? ನೋಡೋಣ ರಣರಂಗ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ನಲ್ಲಿ ಬಳ್ಳಾರಿಯ ಒಂದೇ ಕುಟುಂಬದ 3 ಎಂಬಿಬಿಎಸ್ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಕರ್ನಲ್ಲಿ ಆಶ್ರಯ ಪಡೆದಿರೋ ಮಕ್ಕಳಿಗೆ ಆಹಾರ, ನೀರು ಸಿಗ್ತಿಲ್ಲ. ರಾಜ್ಯ ಕೇಂದ್ರ ಸರ್ಕಾರ ಆದಷ್ಟು ಬೇಗ ನಮ್ಮ ಮಕ್ಕಳನ್ನ ಕರೆತರಬೇಕು ಅಂತ ಎಸ್ಬಿ ಮುಲ್ಲಾ ಗೌಸಿಯಾ ಬೇಗಂ ಮನವಿ ಮಾಡಿದ್ದಾರೆ. 3 ಮಕ್ಕಳ ಪೈಕಿ ಶಕೂಬುದ್ದೀನ್ ಸ್ಲೋವಾಕಿಯಾಗೆ ಹೋಗಿದ್ದು, ಸಬಾ ಕೌಸರ್, ತಯ್ಯಬ್ ಕೌಸರ್ ಇನ್ನು ಕೀವ್ನ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಉಕ್ರೇನ್ನ ಕಾರ್ಕಿವ್ ನಗರದಲ್ಲಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದು ಹಾಸ್ಟೆಲ್ನ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಹಾಸ್ಟೆಲ್ನಲ್ಲಿ ಸೂಕ್ತ ಆಹಾರ ದೊರೆಯುತ್ತಿಲ್ಲವೆಂದು ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಹರ್ಷಿತಾ ಹಾಗೂ ಬಾಗೇಪಲ್ಲಿಯ ನಂದಪ್ರಸಾದ್ ಅಳಲು ತೋಡಿಕೊಂಡಿದ್ದಾರೆ. ಕಾರ್ಕಿವ್ನಿಂದ ಪೋಲೆಂಡ್ಗೆ ಹೋಗುವುದಕ್ಕೆ ಆಗ್ತಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಮಗಳ ಪರಿಸ್ಥಿತಿ ನೆನೆದು ತಾಯಿ ಲಕ್ಷ್ಮೀ ದೇವಮ್ಮ ಕಣ್ಣೀರು ಹಾಕಿದ್ದಾರೆ.
ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿ ನಂದಪ್ರಸಾದ್ ಉಕ್ರೇನ್ನ ಕಾರ್ಕ್ಯೂವ್ನಲ್ಲಿ ಸಿಲುಕಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂದು ಪೋಷಕರು ಆತಂಕಗೊಂಡಿದ್ದಾರೆ. ಕಾರ್ಕ್ಯೂವ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಪ್ರಥಮ ವರ್ಷದ ಎಂಬಿಬಿಎಸ್ಗೆ ಪ್ರವೇಶ ಪಡೆದಿದ್ದ ನಂದಪ್ರಸಾದ್ ಇದೇ ತಿಂಗಳ 14ರಂದು ಕಾರ್ಕ್ಯೂವ್ಗೆ ಹೋಗಿದ್ದ. ಸದ್ಯ ಹಾಸ್ಟೆಲ್ನ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದು ಆಹಾರ ನೀರು ಸಮರ್ಪಕವಾಗಿ ದೊರೆಯುತ್ತಿಲ್ಲವೆಂದು ನಿನ್ನೆ ಪೋಷಕರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಬಳಿಕ ಸಂಪರ್ಕಕ್ಕೆ ಸಿಕ್ಕಿಲ್ಲವೆಂದು ಪೋಷಕರು ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರೋ ಮಗಳನ್ನ ಶೀಘ್ರವೇ ಸುರಕ್ಷಿತವಾಗಿ ಕರೆತರುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದ ವಿದ್ಯಾರ್ಥಿನಿ ಸುನೇಹಳ ತಂದೆ ಪಿಡಬ್ಲ್ಯೂಡಿ ಇಂಜಿನಿಯರ್ ತಿಪ್ಪೇಸ್ವಾಮಿ ಟಿವಿ9 ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಖಾಸಗಿ ಕಾರಿನಲ್ಲಿ ಸುನೇಹ, ರಚನಾ, ಪ್ರವೀಣ್ ಎಂಬುವವರು ಉಕ್ರೇನ್ನ ಕೀವ್ ನಗರದಿಂದ 900 ಕಿಲೋಮೀಟರ್ ಕ್ರಮಿಸಿದ್ದು ಹಂಗೇರಿ ದೇಶದ ಬಾರ್ಡರ್ ಬಳಿ ಉಳಿದುಕೊಂಡಿದ್ದಾರೆ. ಇಂಡಿಯನ್ ಎಂಬಸಿ ಸುನೇಹಳನ್ನ ಸಂಪರ್ಕಿಸಿದ ಮಾಹಿತಿ ಇದೆ ಅಂತ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಉಕ್ರೇನ್ನ ಕಾರ್ಕ್ಯೂವ್ನಲ್ಲಿ ಬಾಗಲಕೋಟೆಯ 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸಿಲುಕಿದ್ದು ಅನ್ನ ನೀರು ಸಿಗದೆ ಪರದಾಡ್ತಿದ್ದಾರೆ. ಹೀಗಾಗಿ ಕಾರ್ಕ್ಯೂವ್ನಲ್ಲಿ ಸಿಲುಕಿರೋ ತೇರದಾಳದ ವಿದ್ಯಾರ್ಥಿಗಳ ಪೋಷಕರನ್ನ ಶಾಸಕ ಸಿದ್ದು ಸವದಿ ಭೇಟಿ ಮಾಡಿ ಧೈರ್ಯ ಹೇಳಿದ್ದಾರೆ. ಕಿರಣ ಸಿಂಗಾಡಿ, ಕಿರಣ ಸವದಿ, ಪ್ರಜ್ವಲ್ ಹಿಪ್ಪರಗಿ, ಪ್ರಜ್ವಲ್ ಕುಮಾರ್ ತಿಮ್ಮಾಪುರ, ಅಶ್ವಥ್ ಕುಮಾರ್ ಗುರವ ಮನೆಗೆ ಶಾಸಕ ಸಿದ್ದು ಸವದಿ ಭೇಟಿ ನೀಡಿದ್ರು. ಶಾಸಕ ಸಿದ್ದು ಸವದಿ ಮುಂದೆ ವಿದ್ಯಾರ್ಥಿಗಳ ಪೋಷಕರು ಕಣ್ಣೀರು ಹಾಕಿದ್ರು. ಉಕ್ರೇನ್ನಿಂದ ಸುರಕ್ಷಿತವಾಗಿ ಹಾಸನದ ವಿದ್ಯಾರ್ಥಿನಿ ಮನೆಗೆ ವಾಪಸ್ ಆಗಿದ್ದಾಳೆ. ಯುದ್ಧ ಭೂಮಿಗಿಂದ ವಿದ್ಯಾರ್ಥಿನಿ ಕೀರ್ತನಾ ತವರು ಸೇರಿದ್ದಾಳೆ. ಉಕ್ರೇನ್ನ ಹುಜಾರ್ಡ್ನಲ್ಲಿ ನೆಲೆಸಿದ್ದ ಕೀರ್ತನಾ 3ನೇ ವರ್ಷದ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ರು. ಇದೀಗ ಮಗಳು ಮನೆಗೆ ಮರಳಿದ್ರಿಂದ ಕುಟುಂಬ ಸದಸ್ಯರಲ್ಲಿ ಸಂತಸ ಮೂಡಿದೆ. ಉಕ್ರೇನ್ನಲ್ಲಿ ಸಿಲುಕಿರೋ ಕನ್ನಡಿಗರನ್ನ ಕೇಂದ್ರ ಸರ್ಕಾರ ರಕ್ಷಣೆ ಮಾಡುತ್ತಿದೆ. ಯಾರು ಆತಂಕಕ್ಕೆ ಒಳಗಾಗಬೇಡಿ ಅಂತ ಗದಗದಲ್ಲಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಉಕ್ರೇನ್ನಲ್ಲಿರೋ ಭಾರತೀಯ ರಾಯಭಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ರಾಜ್ಯ ಸರ್ಕಾರವೂ ಸಹ ಅಲ್ಲಿದವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡಿ ಕನ್ನಡಿಗರ ಸಂಪರ್ಕ ಮಾಡ್ತಿದ್ದಾರೆ. ಎಲ್ಲ ಕನ್ನಡಿಗರನ್ನ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರಿಸಿದ್ದು ಪ್ರಧಾನಿ ನರೇಂದ್ರ ಮೋದಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ರ ಬರೆದಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ತ್ವರಿತ ಸ್ಥಳಾಂತರಕ್ಕೆ ಮನವಿ ಮಾಡಿದ್ದಾರೆ. ರಷ್ಯಾದ ಆಕ್ರಮಣದ ನಂತರ ಉಕ್ರೇನ್ನಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರವನ್ನು ತ್ವರಿತಗೊಳಿಸಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರ ಪರದಾಟ, ಅವರ ಕಷ್ಟದ ದೃಶ್ಯ ಕಂಡು ನನ್ನ ಮನಸ್ಸಿಗೆ ನೋವಾಗಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಭಾರತೀಯರನ್ನ ಕರೆತರುವುದಕ್ಕೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿರೋ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳು ಕಷ್ಟ ಹೇಳಿಕೊಳ್ಳುವ ವಿಡಿಯೋ ಶೇರ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಉಕ್ರೇನ್ ವಿರುದ್ಧ ರಷ್ಯಾ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹೇಗೆ? ರಷ್ಯಾ ಟ್ಯಾಂಕರ್ಗಳನ್ನ ಸುಟ್ಟು ಕರಕಲು ಮಾಡಿದ್ಯಾರು? ತಂದೆಯನ್ನ ಬಿಟ್ಟು ಬಂದ ಬಗ್ಗೆ ಬಾಲಕ ಹೇಳಿದ್ದೇನು? ನೋಡೋಣ ರಷ್ಯಾ ವರ್ಸಸ್ ಉಕ್ರೇನ್ ನ್ಯೂಸ್ ಟಾಪ್ 9ನಲ್ಲಿ. ರಷ್ಯಾ ಉಕ್ರೇನ್ ಕದನಕಾಳಗ ಮಿತಿ ಮೀರಿದೆ. ಉಕ್ರೇನ್ ಅನ್ನ ಸುಲಭವಾಗಿ ಹುರಿದು ಮುಕ್ಕಬಹುದು ಎಂದುಕೊಂಡಿದ್ದ ರಷ್ಯಾ ಲೆಕ್ಕಾಚಾರ ಉಲ್ಟಾ ಆಗಿದೆ. ಉಕ್ರೇನ್ ಸೇನೆ ಊಹೆಗೂ ಮೀರಿ ಪ್ರತಿದಾಳಿಯನ್ನ ಮಾಡುತ್ತಿದೆ. ನ್ಯಾಟೋ ರಾಷ್ಟ್ರಗಳಿಂದ ಉಕ್ರೇನ್ಗೆ ಭಾರೀ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗಿದ್ದು ಇದರಿಂದ ಉಕ್ರೇನ್ಗೆ ಆನೆ ಬಲ ಬಂದಂತಾಗಿದೆ. ಹೀಗಾಗಿ ರಷ್ಯಾ ಪ್ಲಾನ್ಗಳು ಫ್ಲಾಪ್ ಆಗ್ತಿವೆ. ರಣರಂಗದಲ್ಲಿ ಬಲಾಢ್ಯ ರಷ್ಯಾಗೆ ಉಕ್ರೇನ್ ತಕ್ಕ ಪ್ರತ್ಯುತ್ತರ ಕೊಡುತ್ತಿದೆ. ಮೆಲಿಟೋಪೋಲ್ನಲ್ಲಿ ರಷ್ಯಾ ಸೇನಾ ವಾಹನವನ್ನ ಉಕ್ರೇನ್ ಸೈನಿಕರು ಧ್ವಂಸ ಮಾಡಿದ್ದಾರೆ. ರಷ್ಯಾ ಸೇನಾ ವಾಹನದ ಮೇಲೆ ಬಾಂಬ್ ದಾಳಿ ನಡೆಸಿ ಛಿದ್ರಗೊಳಿಸಿದ್ದಾರೆ. ಸಾಧ್ಯವಾದಷ್ಟು ರಷ್ಯಾ ಸೈನಿಕರನ್ನ ಬಗ್ಗು ಬಡಿದಿದ್ದಾರೆ. ಯುದ್ಧ ಭೂಮಿಯಲ್ಲಿ ಉಕ್ರೇನ್ ಯೋಧರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ರಷ್ಯಾ ಯುದ್ಧ ವಾಹನಗಳಿಗೆ ಉಕ್ರೇನ್ ಸೇನೆ ಬೆಂಕಿ ಇಟ್ಟಿದೆ. ಪರಿಣಾಮ ನಡು ರಸ್ತೆಯಲ್ಲೇ ಬೆಂಕಿಗೆ ಆಹುತಿಯಾದ ರಷ್ಯಾ ಟ್ಯಾಂಕರ್ಗಳು ಸುಟ್ಟು ಕರಕಲಾಗಿದೆ. ಎಲ್ಲೆಲ್ಲಿ ರಷ್ಯಾ ಟ್ಯಾಂಕರ್ಗಳಿವೆಯೋ ಅವುಗಳನ್ನ ನಾಮವಿಶೇಷ ಮಾಡಲು ಉಕ್ರೇನ್ ಸೈನಿಕರು ಪಣ ತೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧ ತಾರಕಕ್ಕೇರಿದೆ. ಕೀವ್ ನಗರದಲ್ಲಿ ಹಲವರನ್ನ ರಕ್ಷಣೆ ಮಾಡಲಾಗಿದ್ದು ಈ ವೇಳೆ ಕೀವ್ ನಗರ ಬಿಟ್ಟು ಬಂದ ಬಾಲಕ ತಂದೆಯನ್ನ ಬಿಟ್ಟು ಬಂದಿದ್ದಕ್ಕೆ ಕಣ್ಣೀರಿಟ್ಟಿದ್ದಾನೆ. ನಮ್ಮ ತಂದೆಯನ್ನ ಕೀವ್ ನಗರದಲ್ಲಿ ಬಿಟ್ಟು ಬಂದಿದ್ದೇವೆ. ಆರ್ಮಿ ಹೀರೋಗಳ ಜೊತೆ ಸೇರಿ ತಂದೆ ಹೋರಾಟ ಮಾಡ್ತಾರೆ ಅಂತ ರಕ್ಷಣೆ ಮಾಡಿದವರ ಬಳಿ ಕಣ್ಣೀರಿಡ್ತಾ ಹೇಳಿದ್ದಾನೆ.
ಉಕ್ರೇನ್ ಗಡಿಯಲ್ಲಿ ಭಾರತೀಯರಿಗೆ ಸಮಸ್ಯೆ ಬಗ್ಗೆ ಸತ್ಯಾಸತ್ಯತೆಯನ್ನ ತಿಳಿಯಬೇಕಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತೀಯರ ಏರ್ಲಿಫ್ಟ್ಗೆ ಎಲ್ಲ ಪ್ರಯತ್ನ ನಡೀತದೆ. ಉಕ್ರೇನ್ ನೆರೆಹೊರೆ ದೇಶಗಳ ಸಹಕಾರ ಪಡೆದಿದ್ದೇವೆ. ಏರ್ಲಿಫ್ಟ್ ವೆಚ್ಚ ಕೇಂದ್ರ ಸರ್ಕಾರವೇ ಭರಿಸಲಿದೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇವತ್ತು ಕೆಲವು ವಿಮಾನಗಳು ಹೋಗ್ತಾ ಇವೆ, ಆದರೆ ಖಾರ್ಕಿವ್ ಪ್ರದೇಶಕ್ಕೆ ಹೋಗುವುದಕ್ಕೆ ಆಗ್ತಿಲ್ಲ. ಯಾವುದೇ ತೊಂದರೆ ಆಗದಂತೆ ಏರ್ಲಿಫ್ಟ್ ಮಾಡ್ತೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಉಕ್ರೇನ್ನಲ್ಲಿ ಬೆಳಗಾವಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೆ ಒಳಗಾಗಬೇಕಿಲ್ಲ ಅಂತ ಧೈರ್ಯ ತುಂಬಿದ್ದಾರೆ. ಬೆಳಗಾವಿಯಿಂದ 2 ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದ್ದು ಸುರಕ್ಷಿತವಾಗಿ ನಮ್ಮ ರಾಜ್ಯಕ್ಕೆ ಕರೆತರಲು ಪ್ರಯತ್ನಿಸುತ್ತಿದ್ದೇವೆ ಅಂತ ಬೆಳಗಾವಿಯಲ್ಲಿ ಸಚಿವ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಉಕ್ರೇನ್ನಿಂದ ಭಾರತೀಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂಜೆ 5 ಗಂಟೆಗೆ 6ನೇ ವಿಮಾನ ದೆಹಲಿಗೆ ಆಗಮಿಸಲಿದೆ. 240 ವಿದ್ಯಾರ್ಥಿಗಳನ್ನು ಹೊತ್ತು ಏರ್ ಇಂಡಿಯಾ ವಿಮಾನ ಬರಲಿದೆ. ಇದೇ ವಿಮಾನದಲ್ಲಿ 4 ಕನ್ನಡಿಗ ವಿದ್ಯಾರ್ಥಿಗಳು ಬರುವ ಮಾಹಿತಿ ಇದೆ. ಇನ್ನು ಇಂದು ಬೆಳಗ್ಗೆ 7:30ಕ್ಕೆ ರೊಮೇನಿಯಾದಿಂದ ದೆಹಲಿಗೆ ಬಂದಿದ್ದ ರಾಜ್ಯದ 6 ವಿದ್ಯಾರ್ಥಿನಿಯರು ಸಂಜೆ 4 ಗಂಟೆಗೆ ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಯಾಣಿಸಲಿದ್ದಾರೆ. ರಷ್ಯಾ ದಾಳಿಗೆ ಉಕ್ರೇನ್ ಸೇನೆ ಪ್ರತ್ಯುತ್ತರ ನೀಡ್ತಿರೋದು ಹೇಗೆ? ಮುಂದಿನ 24 ಗಂಟೆ ನಿರ್ಣಾಯಕ ಅಂತ ಉಕ್ರೇನ್ ಅಧ್ಯಕ್ಷ ಹೇಳಿದ್ದಕ್ಕೆ ಉಕ್ರೇನ್ಗೆ ಯಾವೆಲ್ಲ ದೇಶಗಳು ಬೆಂಬಲ ನೀಡಿ ನೆರವಿಗೆ ನಿಂತಿವೆ? ನೋಡೋಣ ಉಕ್ರೇನ್ ಅಟ್ಯಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಬಲಾಢ್ಯ ರಾಷ್ಟ್ರ ಸೇನಾಪಡೆಯ ಯೋಧರ ದಾಳಿಗೆ ಉಕ್ರೇನ್ ತಕ್ಕ ಪ್ರತ್ಯುತ್ತರ ನೀಡುತ್ತಾ ಇದೆ. ರಷ್ಯಾದ ಸುಮಾರು 4300 ಯೋಧರ ಹತ್ಯೆ ಮಾಡಿದ್ದು 200ಕ್ಕೂ ಹೆಚ್ಚು ಯೋಧರನ್ನ ಬಂಧಿಸಿದ್ದೇವೆ ಅಂತ ಉಕ್ರೇನ್ ತಿಳಿಸಿದೆ. ಅಲ್ಲದೆ ಈ ವಿಚಾರವನ್ನು ಒಪ್ಪಲು ರಷ್ಯಾ ನಿರಾಕರಣೆ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಉಕ್ರೇನ್ ಮಾಹಿತಿ ಕೊಟ್ಟಿದೆ. ರಷ್ಯಾ ಉಕ್ರೇನ್ ನಡುವಿನ ರಣಭೀಕರ ಯುದ್ಧ ಮತ್ತಷ್ಟು ಜೋರಾಗಿದೆ. ರಷ್ಯಾ ಸೇನೆಗೆ ಉಕ್ರೇನ್ ತಿರುಗೇಟು ನೀಡ್ತಾ ಇದ್ದು ಹೆಲ್ಪ್ಲೈನ್ ಕೂಡ ಆರಂಭ ಆಗಿದೆ ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಉಕ್ರೇನ್ ಮಾಹಿತಿ ನೀಡಿದೆ. ಉಕ್ರೇನ್ ಯೋಧರ ಕುಟುಂಬಗಳ ಸಂಪರ್ಕಕ್ಕೆ ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ದು 1 ಗಂಟೆಯಲ್ಲಿ 100ಕ್ಕೂ ಹೆಚ್ಚು ಕರೆ ಸ್ವೀಕರಿಸಿರುವುದಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಉಕ್ರೇನ್ ತಿಳಿಸಿದೆ. ರಷ್ಯಾ ವಿರುದ್ಧ ಉಕ್ರೇನ್ ಕೆಚ್ಚೆದೆಯ ಹೋರಾಟ ಮುಂದುವರೆಸಿದೆ. ಉಕ್ರೇನ್ಗೆ ಮುಂದಿನ 24 ಗಂಟೆ ನಿರ್ಣಾಯಕ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಇಂಗ್ಲೆಂಡ್ ಪ್ರಧಾನಿ ಬೋರಿಸ್ ಜಾನ್ಸನ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಈ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಉಕ್ರೇನ್ ನಾಶ ಮಾಡುವುದೇ ರಷ್ಯಾ ಗುರಿಯಾಗಿದೆ, ಆದರೆ ಉಕ್ರೇನ್ ಅದಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಉಕ್ರೇನ್ ವಿದೇಶಾಂಗ ಸಚಿವ ಹೇಳಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದ್ದು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಯುರೋಪಿಯನ್ ಒಕ್ಕೂಟದ ಮೊರೆ ಹೋಗಿದ್ದಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಜೊತೆ ಝೆಲೆನ್ಸ್ಕಿ ಚರ್ಚೆ ನಡೆಸಿದ್ದಾರೆ. ರಕ್ಷಣಾ ಹಣಕಾಸು ನೆರವು ಕೋರಿದ್ದು ಯುರೋಪ್ ಒಕ್ಕೂಟದಲ್ಲಿ ಉಕ್ರೇನ್ ಬೆಂಬಲಕ್ಕೆ ಮನವಿ ಮಾಡಿದ್ದಾರೆ. ಕರೆ ಮಾಡಿ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಸಹಾಯ ಕೋರಿದ್ದಾರೆ. ಉಕ್ರೇನ್ನಲ್ಲಿ ಸಮರ ಸಾರಿರುವ ರಷ್ಯಾಗೆ ಶಾಕ್ ಎದುರಾಗಿದೆ. ತೀವ್ರ ವಿರೋಧದ ನಡುವೆ ಉಕ್ರೇನ್ನಲ್ಲಿ ರಣಭೀಕರ ಯುದ್ಧ ನಡೀತಾ ಇರುವಂತಹ ರಷ್ಯಾ ವಿರುದ್ಧ ಯುರೋಪಿಯನ್ ಒಕ್ಕೂಟ ತಿರುಗಿ ಬಿದ್ದಿದೆ. ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ವಹಿವಾಟುಗಳಿಗೆ ನಿಷೇಧ ಹೇರಿದ್ದು ಉಕ್ರೇನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಲು ನಿರ್ಧಾರ ಮಾಡಿದೆ. 450 ಮಿಲಿಯನ್ ಯುರೋ ಮೌಲ್ಯದ ಶಸ್ತ್ರಾಸ್ತ್ರವನ್ನು ಉಕ್ರೇನ್ಗೆ ಯುರೋಪಿಯನ್ ಒಕ್ಕೂಟ ನೀಡಲಿದೆ. ರಷ್ಯಾ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಇಂಗ್ಲೆಂಡ್ ಹಾಗೂ ಪೋಲೆಂಡ್ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ ಪೋಲೆಂಡ್ ಅಧ್ಯಕ್ಷ ಆಂಡ್ರೆಸ್ ಡುಡಾ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಸದ್ಯದ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಝೆಲೆನ್ಸ್ಕಿ ಮಾತುಕತೆ ನಡೆಸಿದ್ದು ಚರ್ಚೆ ವೇಳೆ ಆಕ್ರಮಣಕಾರರನ್ನ ಎದುರಿಸಲು ಜಂಟಿ ಕ್ರಮಗಳಿಗೆ ಇಂಗ್ಲೆಂಡ್ ಪೋಲೆಂಡ್ ಒಪ್ಪಿಗೆ ನೀಡಿದೆ. ಉಕ್ರೇನ್ ರಷ್ಯಾ ನಡುವಿನ ಮಹಾಸಮರ ಮತ್ತಷ್ಟು ತೀವ್ರಗೊಂಡಿದ್ದು ಉಕ್ರೇನ್ ನೆರವಿಗೆ ಜರ್ಮನಿ ನಿಂತಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಜರ್ಮನಿ ರವಾನಿಸ್ತಾ ಇದೆ. 1000 ಆಂಟಿ ಟ್ಯಾಂಕ್ ಶಸ್ತ್ರಾಸ್ತ್ರಗಳು, 500 ಏರ್ ಮಿಸೈಲ್ ರವಾನಿಸಿದೆ. ಅಲ್ಲದೆ ಉಕ್ರೇನ್ ನೆರವಿಗೆ ನಿಲ್ಲಲು ತನ್ನ ನೀತಿಯಲ್ಲೇ ಜರ್ಮನಿ ಬದಲಾವಣೆ ಮಾಡಿಕೊಂಡಿದೆ. ರಷ್ಯಾ ವಿರುದ್ಧ ಹೋರಾಡ್ತಿರುವಂತಹ ಉಕ್ರೇನ್ಗೆ ಬೆಲ್ಜಿಯಂ, ಡೆನ್ಮಾರ್ಕ್ನಿಂದಲೂ ಶಸ್ತ್ರಾಸ್ತ್ರದ ನೆರವು ಸಿಕ್ಕಿದೆ. ಬೆಲ್ಜಿಯಂ 2000 ಮೆಷಿನ್ ಗನ್, 3800 ಟನ್ ಇಂಧನ ಕಳುಹಿಸಿದೆ. ಇನ್ನು ಡೆನ್ಮಾರ್ಕ್ನಿಂದ ಸ್ನೈಪರ್ ರೈಫಲ್, ಹೆಲ್ಮೆಟ್ಗಳ ರವಾನೆಯಾಗಿದೆ. ಮತ್ತೊಂದೆಡೆ ಜೆಕ್ ಗಣರಾಜ್ಯ 30,000 ಪಿಸ್ತೂಲ್ಗಳು, 7,000 ರೈಫಲ್ಗಳು, 3,000 ಮೆಷಿನ್ ಗನ್ ಪೂರೈಕೆ ಮಾಡಿದೆ.
ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದ್ದು ಉಕ್ರೇನ್ ದೇಶದ ನೆರವಿಗೆ ಆಸ್ಟ್ರೇಲಿಯಾ ಧಾವಿಸಿದೆ. ಉಕ್ರೇನ್ಗೆ ಆಸ್ಟ್ರೇಲಿಯಾ ಶಸ್ತ್ರಾಸ್ತ್ರ ವೈದ್ಯಕೀಯ ಉಪಕರಣ ನೆರವು ನೀಡಿದೆ. ನ್ಯಾಟೋ ಟ್ರಸ್ಟ್ ಫಂಡ್ಗೆ 3 ಮಿಲಿಯನ್ ನೆರವು ಘೋಷಿಸಿದೆ. ಮತ್ತೊಂದು ಕಡೆ ರಷ್ಯಾ ನಾಯಕರಿಗೆ ಆಸ್ಟ್ರೇಲಿಯಾ ನಿರ್ಬಂಧ ವಿಧಿಸಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ 350ಕ್ಕೂ ಹೆಚ್ಚು ನಾಯಕರಿಗೆ ನಿರ್ಬಂಧ ಹೇರಿದೆ. ಉಕ್ರೇನ್ ಅಧ್ಯಕ್ಷನನ್ನು ಹತ್ಯೆ ಮಾಡಲು ಯತ್ನಿಸ್ತಾ ಇದೆಯಾ ಪುಟಿನ್ ಪಡೆ? ರಷ್ಯಾ ಸೈನಿಕರ ವಿರುದ್ಧ ಉಕ್ರೇನ್ ಜನರು ಸೆಟೆದು ನಿಂತಿದ್ದ ಹೇಗೆ? ರಷ್ಯಾ ಸೇನೆಯ ಟ್ಯಾಂಕರ್ ಎಳೆದೊಯ್ದು ಉಕ್ರೇನ್ ರೈತ ಉಗ್ರ ರೂಪ ತಾಳಿದ ಹೇಗೆ? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ರಷ್ಯಾ ನನ್ನನ್ನ ಹತ್ಯೆ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಕೀವ್ನಲ್ಲಿ ರಷ್ಯಾದ 400 ಯೋಧರಿಂದ ನನ್ನ ಹತ್ಯೆಗೆ ಯತ್ನ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಮತ್ತೊಂದೆಡೆ ರಣಭೀಕರ ಯುದ್ಧ ನಡೀತಾ ಇರುವಂತಹ ರಷ್ಯಾ ಸೇನೆಗೆ ಉಕ್ರೇನ್ ತಕ್ಕ ತಿರುಗೇಟು ಕೊಡ್ತಿದೆ. ರಷ್ಯಾ ಯುದ್ಧ ವಾಹನಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಲಾಗಿದೆ. ಉಕ್ರೇನ್ ಸೇನೆ ಡ್ರೋನ್ ಬಾಂಬ್ ದಾಳಿ ಮಾಡಿದ್ದು ರಷ್ಯಾ ಯುದ್ಧ ವಾಹನಗಳು ಉಡಿಸಾಗಿವೆ. ರಷ್ಯಾ ಸೈನಿಕರ ವಿರುದ್ಧ ಉಕ್ರೇನ್ ಜನರು ಸೆಟೆದು ನಿಂತಿದ್ದಾರೆ. ಹೀಗಾಗಿ ಪಟ್ಟಣಕ್ಕೆ ನುಗ್ಗಲು ಹೊರಟಂತ ರಷ್ಯಾ ಸೇನೆಯು ಯೂ ಟರ್ನ್ ಹೊಡೆದಿದೆ. ಪಟ್ಟಣವೊಂದಕ್ಕೆ ನುಗ್ಗಲು ಹೊರಟಿದಂತಹ ರಷ್ಯಾ ಸೇನೆಗೆ ಶಾಕ್ ಎದುರಾಗಿದೆ. ಯುದ್ಧ ಟ್ಯಾಂಕರ್ಗಳಿಗೆ ಸ್ಥಳೀಯರು ತಡೆಯೊಡ್ಡಿದ್ದು ಪಟ್ಟಣಕ್ಕೆ ನುಗ್ಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಯರ್ ಸೇರಿದಂತೆ ಸ್ಥಳೀಯರು ಸೇನೆಯನ್ನ ತಡೆದಿದ್ದಾರೆ. ಉಕ್ರೇನ್ ಯುದ್ಧ ಭೂಮಿಯಲ್ಲಿ ರಷ್ಯಾ ಸೇನೆ ಇಕ್ಕಟ್ಟಿಗೆ ಸಿಲುಕಿದೆ. ಇಂಧನ ಕೊರತೆಯಿಂದಾಗಿ ರಷ್ಯಾ ವಾಹನಗಳು ರಸ್ತೆಯಲ್ಲೇ ನಿಂತಿದೆ. ಇಂಧನಕ್ಕಾಗಿ ಉಕ್ರೇನ್ನಾದ್ಯಂತ ರಷ್ಯಾ ಸೇನೆ ಪರದಾಡ್ತಾ ಇದೆ. ಉಕ್ರೇನಿಗರ ಆಕ್ರೋಶಕ್ಕೆ ಟ್ಯಾಂಕರ್ ಅನ್ನೇ ಬಿಟ್ಟು ರಷ್ಯಾ ಸೈನಿಕ ಓಡಿದ್ದಾನೆ. ರಸ್ತೆಯಲ್ಲಿ ನಿಂತ ರಷ್ಯಾ ವಾಹನದ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ. ಯುದ್ಧ ನಡೆಸ್ತಾ ಇರುವಂತಹ ರಷ್ಯಾ ಸೈನ್ಯದ ವಿರುದ್ಧ ಉಕ್ರೇನಿಗರು ಉಗ್ರ ರೂಪ ತಾಳಿದ್ದಾರೆ. ಉಕ್ರೇನ್ ಸೇನೆಗೆ ಸಾಥ್ ಕೊಡ್ತಾ ಇರುವಂತಹ ಉಕ್ರೇನ್ ಜನತೆ ರಷ್ಯಾ ಸೇನೆ ಹಿಮ್ಮೆಟ್ಟಿಸಿದ್ದಾರೆ. ಉಕ್ರೇನ್ ರೈತನೋರ್ವ ರಷ್ಯಾ ಟ್ಯಾಂಕರ್ ಎಳೆದೊಯ್ದಿದ್ದಾನೆ. ಟ್ರ್ಯಾಕ್ಟರ್ಗೆ ಟ್ಯಾಂಕರ್ ಕಟ್ಟಿ ಎಳೆದುಕೊಂಡು ಹೋಗಿದ್ದಾನೆ. ತೀವ್ರ ವಿರೋಧದ ನಡುವೆ ಉಕ್ರೇನ್ನಲ್ಲಿ ರಷ್ಯಾ ಸಮರ ಮಾಡ್ತಿದೆ. ಹೀಗಾಗಿ ಬೆಲಾರಸ್ನ ಅಧಿಕಾರಿಗಳಿಗೆ ಜಪಾನ್ ನಿರ್ಬಂಧ ವಿಧಿಸಿದೆ. ಬೆಲಾರಸ್ನ ಅಧಿಕಾರಿಗಳು ಕೆಲ ನಾಯಕರಿಗೆ ನಿರ್ಬಂಧ ಹೇರಿದ್ದು ಜಪಾನ್ ವಿದೇಶಾಂಗ ಸಚಿವರು ಮಾಹಿತಿ ನೀಡಿದ್ದಾರೆ. ಆದರೆ ರಷ್ಯಾ ಜೊತೆಗಿನ ಒಪೆಕ್ ಪ್ಲಸ್ ಒಪ್ಪಂದಕ್ಕೆ ಸೌದಿ ಅರೇಬಿಯಾ ಬದ್ಧವಾಗಿರುವುದಾಗಿ ತಿಳಿಸಿದೆ. ಒಪೆಕ್ ಪ್ಲಸ್ ಒಪ್ಪಂದಕ್ಕೆ ಬದ್ಧವಾಗಿರುವುದಾಗಿ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಉಕ್ರೇನ್ನಿಂದ ಭಾರತೀಯ ವಿದ್ಯಾರ್ಥಿಗಳ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಕೊಡಗಿನ ಗೋಣಿಕೊಪ್ಪದ ವಿದ್ಯಾರ್ಥಿನಿ ಆಲಿಶಾ ಅಲಿ ಸೇರಿದಂತೆ ಹಲವು ವಿದ್ಯಾರ್ಥಿನಿಯರು ಉಕ್ರೇನ್ ಗಡಿ ದಾಟಿ ವಿದ್ಯಾರ್ಥಿಗಳು ರೊಮೇನಿಯಾ ಪ್ರವೇಶಿಸಿದ್ದಾರೆ. ಇನ್ನು ರೊಮೇನಿಯಾ ಪ್ರವೇಶಿಸಲು ಹಲವು ದೇಶಗಳ ಜನರು ಮುಗಿಬಿದ್ದಿದ್ದು ನೂಕುನುಗ್ಗಲಿನಲ್ಲಿ ಆಲಿಶಾ ಅಲಿ ಲಗೇಜ್ ಕಳೆದುಕೊಂಡಿದ್ದಾರೆ. ಮತ್ತೊಂದೆಡೆ ನೂಕುನುಗ್ಗಲಿನಲ್ಲಿ ಹಲವರು ಕೈಕಾಲು ಮುರಿದುಕೊಂಡಿದ್ದಾರಂತೆ. ರಾಯಚೂರಿನ ಉರುಗ ತಜ್ಞರ ಮಗ ಉಕ್ರೇನ್ನಲ್ಲಿ ಸಿಲುಕಿದ್ದಾನೆ. ರಾಯಚೂರು ನಗರದ ಅಫ್ಸರ್ ಎಂಬುವರ ಪುತ್ರ ಮೊಹಮ್ಮದ್ ಹುಸೇನ್ ಉಕ್ರೇನ್ನಲ್ಲಿ ಓದ್ತಾ ಇದ್ದು ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿರೋ ಮಗನ ಸ್ಥಿತಿಯನ್ನ ಕಂಡು ತಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ತಂದೆ ಅಫ್ಸರ್ಗೆ ಕರೆ ಮಾಡಿ ಮೊಹಮ್ಮದ್ ಹುಸೇನ್ ಕಣ್ಣೀರಿಟ್ಟಿದ್ದಾನೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಉಕ್ರೇನ್ ಗಡಿ ಭಾಗ ತಲುಪಿದ್ರೂ ಫ್ಲೈಟ್ ಸಿಗ್ತಾ ಇಲ್ಲ. ಏರ್ಪೋರ್ಟ್ ಬಳಿಯ ಸ್ಥಿತಿಯನ್ನ ಮೊಹಮ್ಮದ್ ಹುಸೇನ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಸುಮಾರು 6 ರಿಂದ 8 ಗಂಟೆಗಳಿಂದ ಏರ್ಪೋರ್ಟ್ ಬಳಿ ಕಾದು ಕುಳಿತಿದ್ದು ಉಕ್ರೇನ್ ಗಡಿ ಭಾಗದ ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಜನಜಾತ್ರೆಯೇ ಸೇರಿದೆ. ಫ್ಲೈಟ್ ಹತ್ತೋಕೆ ಸಾವಿರಾರು ಜನರು ಕ್ಯೂನಲ್ಲಿ ನಿಂತಿದ್ದಾರೆ. ಯುದ್ಧ ನಡೀತಾ ಇರೋ ಉಕ್ರೇನ್ನಿಂದ ಭಾರತೀಯರ ಏರ್ಲಿಫ್ಟ್ ನಡೀತಾ ಇದೆ. ಹೀಗಾಗಿ ಉಕ್ರೇನ್ನಿಂದ ವಾಪಸ್ಸಾದಂತ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಏರ್ಪೋರ್ಟ್ನಿಂದ ಮನೆ ತಲುಪುವವರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಸೇವೆ ನೀಡುವುದಾಗಿ ಕೆಎಸ್ಆರ್ಟಿಸಿ ಎಂಡಿ ಶಿವಯೋಗಿ ಸಿ ಕಳಸದ್ ಆದೇಶ ಮಾಡಿದ್ದಾರೆ. ಕಾಂಗ್ರೆಸ್ನ 2ನೇ ದಿನದ ಮೇಕೆದಾಟು ಪಾದಯಾತ್ರೆ ಹೇಗಿದೆ? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಹೇಗಿತ್ತು? ಈಶ್ವರಪ್ಪರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಕಿಡಿಕಾರಿದ್ಯಾರು? ನೋಡೋಣ ಪಾದಯಾತ್ರೆ 2.2 ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಿಡದಿ ಸರ್ಕಲ್ನಿಂದ ಕೆಂಗೇರಿವರೆಗೆ ಒಟ್ಟು 21 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ. ಪಾದಯಾತ್ರೆ ಹಿನ್ನೆಲೆಯಲ್ಲಿ ಬಿಡದಿ ಮುಖ್ಯ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಂಜೆ ವೇಳೆಗೆ ಮೈಸೂರು ರಸ್ತೆಯಲ್ಲೂ ಟ್ರಾಫಿಕ್ ಬಿಸಿ ತಟ್ಟುವ ಸಾಧ್ಯತೆ ಇದೆ.
ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾಮನಗರ ತಾಲೂಕಿನ ಬಾನಂದೂರು ಗ್ರಾಮದಲ್ಲಿರುವ ಆದಿಚುಂಚನಗಿರಿ ಮಠದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದರು. ರಾತ್ರಿ ಮಠದಲ್ಲೇ ವಾಸ್ತವ್ಯ ಹೂಡಿದ ಡಿಕೆಶಿ ಬೆಳಗ್ಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸಿದರು. ಮೇಕೆದಾಟು ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬಾನಂದೂರಿನ ಆಂಜನೇಯ ಸ್ವಾಮಿ ಹಾಗೂ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಇನ್ನು ಇದೇ ದಿನ ಮಾಗಡಿ ಮಾಜಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಬರ್ತ್ ಡೇ ಆಚರಿಸಲಾಯಿತು. ಬೆಂಗಳೂರು ಪಾದಯಾತ್ರೆಗೆ ಬಿಬಿಎಂಪಿ ಅನುಮತಿ ನಿರಾಕರಣೆ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನಗರದ ಬಾನಂದೂರು ಗ್ರಾಮದಲ್ಲಿ ಮಾತನಾಡಿದ ಅವರು, ಪರ್ಮಿಷನ್ ಕೊಡದೇ ಇದ್ರೂ ಹೋರಾಟ ಮಾಡ್ತೀವಿ. ಭಜರಂಗದಳ ಜೊತೆಗೆ ಈಶ್ವರಪ್ಪ ಶವಯಾತ್ರೆ ಮಾಡಿ ದಾಂಧಲೆ ಮಾಡಿದ್ರು. ಯಾಕಿನ್ನೂ ಕೇಸ್ ರಿಜಿಸ್ಟರ್ ಆಗಿಲ್ಲ? ಇದೇ ಪಾದಯಾತ್ರೆಯಲ್ಲಿ ಕೇಸ್ ಮಾಡಲಿ, ಜೈಲಿಗೆ ಕೂಡ ಹೋಗ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಾದಯಾತ್ರೆ ವೇಳೆ ಸಚಿವ ಈಶ್ವರಪ್ಪ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಬಿಡದಿಯಲ್ಲಿ ಮಾತನಾಡಿದಂತಹ ಅವರು, ಈಶ್ವರಪ್ಪನಿಗೆ ಸ್ವಲ್ಪ ತೊಂದರೆ ಇದೆ, ಮೆಂಟಲ್ ಆಸ್ಪತ್ರೆಗೆ ಸೇರಿಸಲು ಬೆಡ್ ಹುಡುಕ್ತಾ ಇದ್ದೇನೆ. ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆ ಚೆನ್ನಾಗಿದೆ, ಅದು ಇಲ್ಲ ಅಂತಂದ್ರೆ ಬೇರೆ ಆಸ್ಪತ್ರೆಗೆ ಸೇರಿಸೋಣ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಉದ್ಯೋಗವಿಲ್ಲವೆಂಬ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಸಚಿವ ಈಶ್ವರಪ್ಪ ಹೇಳಿದಂತೆ ನಮಗೆ ಉದ್ಯೋಗ ಇಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಹೇಳಿದರು. ಜನರಿಗೆ ಉದ್ಯೋಗ ಕೊಡಿಸಲು ಹೋರಾಟ ಮಾಡುತ್ತಿದ್ದೇವೆ ಅಂತ ಬಿಡದಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ನ ಪಾದಯಾತ್ರೆ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆಗೆ ಮಹತ್ವ ಕೊಡಬೇಕಾಗಿಲ್ಲ, ಕಾಂಗ್ರೆಸ್ ರಾಜಕೀಯಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ವಿರುದ್ಧ ಸಚಿವ ಬಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಜನರು ಕಾಂಗ್ರೆಸ್ ಪಕ್ಷಕ್ಕೆ ಛೀತು ಅಂತಿದ್ದಾರೆ ಅಂತ ಗದಗದಲ್ಲಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಕಲಾಪದಲ್ಲಿ ಯಾವುದೇ ಅಭಿವೃದ್ಧಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಲ್ಲ, ಅದಕ್ಕೆ ಜನರು ಕಾಂಗ್ರೆಸ್ ಅಂದ್ರೆ ತಿರಸ್ಕಾರ ಭಾವನೆಯಿಂದ ನೋಡ್ತಾ ಇದ್ದಾರೆ. ಹೀಗಾಗಿ ಜನರ ಗಮನ ಸೆಳೆಯಲು ಮೇಕೆದಾಟು ಮಾಡ್ತಿದ್ದಾರೆ. ಮೇಕೆದಾಟು ಯೋಜನೆಗೆ ಬಿಜೆಪಿ ವಿರೋಧ ಮಾಡಿಲ್ಲ. ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ ಕೆಲಸ ಆರಂಭ ಆಗುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಡಿಕೆ ಬ್ರದರ್ಸ್ ವರ್ಚಸ್ಸನ್ನ ಯಾರೂ ಹೆಚ್ಚಿಸಬೇಕಾದ ಅಗತ್ಯವಿಲ್ಲ, ಅವರ ವರ್ಚಸ್ಸು ಈಗಾಗಲೇ ಹೆಚ್ಚಾಗಿದೆ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪಾದಯಾತ್ರೆ ವೇಳೆ ಟಿವಿ9 ಜೊತೆ ಮಾತನಾಡಿದಂತಹ ಅವರು, ಕುಡಿಯುವ ನೀರಿನ ಯೋಜನೆ ಮಾಡುವಂತೆ ಒತ್ತಾಯಿಸಿ ನಾವು ಪಾದಯಾತ್ರೆ ಮಾಡ್ತಿದ್ದೇವೆ. ನಮ್ಮ ಹೋರಾಟವನ್ನ ಟೀಕೆ ಮಾಡುವ ಬದಲಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟು ಯೋಜನೆ ಮಾಡಿ ಅಂತ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯಿಸಿದ್ರು.